ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜ್ಯೋತಿ ಎಸ್. ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಹೊಳೆನರಸೀಪುರ. ಯೂಟ್ಯೂಬ್ನ ನನ್ನ ಅರ್ಥಧಾರೆ ಚಾನಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಟುಡೇ ವಿ ವಿಲ್ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಟೈಮ್ ಸೀರೀಸ್ ಅನಾಲಿಸಿಸ್. ಸಮಯ ಶ್ರೇಣಿ ವಿಶ್ಲೇಷಣೆಯ ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನು ನಾವಿಂದು ಚರ್ಚಿಸೋಣ. What is time series? Time series is a collection of observations made sequentially in time. Okay, look at a definition according to Yu Lun Chow ಅನ್ನುವಂತಹ ಸಂಖ್ಯಾಶಾಸ್ತ್ರಜ್ಞರು ನೀಡಿರುವಂತಹ ಒಂದು ವ್ಯಾಖ್ಯಾನವನ್ನು ನಾವು ಗುರುತಿಸೋಣ. A time series may be defined as a collection of readings belonging to different time periods of some economic variables or composite of variables. ಕೆಲವೊಂದು ಸಂಯುಕ್ತ ಚಲಕಗಳು ಅಥವಾ ಕೆಲವು ಆರ್ಥಿಕ ಚಲಕಗಳಿಗೆ ಸಂಬಂಧಿಸಿದಂತೆ ವಿವಿಧ ಅವಧಿಗಳಲ್ಲಿ ಸಂಗ್ರಹಿಸಲಾದಂತಹ ದತ್ತಾಂಶಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಧಾನವೇ ಸಮಯ ಶ್ರೇಣಿ ಅಂತೇಳಿ ಗುರುತಿಸ್ಬೋದು ಅಂಥೇಳಿ ಯು ಲುನ್ ಚೌ ಅವರು ಹೇಳ್ತಾರೆ. ಹಾಗಾಗಿ ಕೆಲವು ಆರ್ಥಿಕ ಚಲಕಗಳಿಗೆ ಸಂಬಂಧಿಸಿದಂತೆ ಅಥವಾ ಕೆಲವೊಂದು ಚಲಕಗಳು ಅಥವಾ ಕೆಲವೊಂದು ಸಂಯುಕ್ತ ಚಲಕಗಳಿಗೆ ಸಂಬಂಧಿಸಿದಂತೆ ವಿವಿಧ ಅವಧಿಗಳಲ್ಲಿ ಸಂಗ್ರಹಿಸಿದ ದತ್ತಾಂಶಗಳ ಕ್ರಮಾನುಗತ ಅಧ್ಯಯನ, ಅನುಕ್ರಮವಾದ ಅಧ್ಯಯನವೇ ಸಮಯ ಶ್ರೇಣಿಯಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಸೀಕ್ವೆನ್ಷಿಯಲಿ ಇನ್ ಟೈಮ್ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಸೀಕ್ವೆನ್ಷಿಯಲಿ ಮೀನ್ಸ್ ಅದನ್ನು ಅನುಕ್ರಮವಾಗಿ, ಕ್ರಮಾನುಗತವಾಗಿ ವಿವಿಧ ಅವಧಿಗಳಲ್ಲಿ ಆ ಒಂದು ಚಲಕಗಳ ಮೌಲ್ಯಗಳು ಏನಾಗಿರುತ್ತೆ, ಆ ಒಂದು ಚಲಕಗಳ ಬಿಹೇವಿಯರು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು, ಮೌಲ್ಯಗಳ ಒಂದು ವೇರಿಯೇಷನನ್ನು ಅಧ್ಯಯನ ಮಾಡೋದನ್ನೇ ನಾವು ಸಮಯ ಶ್ರೇಣಿಯಲ್ಲಿ ಅಧ್ಯಯನ ಮಾಡುವಂಥದ್ದು. ಸೊ ಮ್ಯಾಥಮೆಟಿಕಲಿ will represent yt equal to function of t. So y means value of the phenomenon or variable under consideration at time t. ಒಂದು ಸಂಗತಿ ಅಥವಾ ಒಂದು ಚಲಕದ ಒಂದು ವೇರಿಯಬಲ್, ಒಂದು ಚಲಕದ ಅಥವಾ ಒಂದು ಸಂಗತಿಯು ಒಂದು ಸಮಯದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪಡೆಯುವಂತಹ ಮೌಲ್ಯವನ್ನು ವೈ ಟಿ ರೆಪ್ರೆಸೆಂಟ್ ಮಾಡುತ್ತೆ. ಇದು ಯಾವುದನ್ನು ಅವಲಂಬಿಸಿರುತ್ತೆ? ಕಾಲವನ್ನು, ಸಮಯವನ್ನು ಅವಲಂಬಿಸಿರುತ್ತೆ ಅಂತ ಹೇಳಿದರೆ ಇಲ್ಲಿ ವೈ ಅನ್ನುವಂಥದ್ದು ಯಾವುದಾದ್ರೂ ಒಂದು ಚಲಕ ಅಥವಾ ಸಂಗತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಇದು ಆ ಒಂದು ಕಾಲಕ್ಕೆ ಅವಲಂಬಿಸಿ, ಅಂದರೆ ಯಾವ ಸಮಯದಲ್ಲಿ, ಯಾವ ಅವಧಿಯಲ್ಲಿ ಅದು ಯಾವ ಮೌಲ್ಯವನ್ನು ಹೊಂದುತ್ತೆ ಅನ್ನೋದನ್ನು ಅದು ಒಳಗೊಂಡಿರುತ್ತೆ. ಹಾಗಾಗಿ ವೈ ಟಿ ಈಕ್ವಲ್ ಟು ಫಂಕ್ಷನ್ ಆಫ್ ಟಿ ಆಗಿರುತ್ತೆ. ಹಾಗೆ ನಾವು ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದರೆ, ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಆರ್ ರೀಜನ್ ಇನ್ ಡಿಫರೆಂಟ್ ಇಯರ್ಸ್. ಇಲ್ಲಿ ವೈ ಮೀನ್ಸ್ ನಾನು ಹೇಳಿದೆ, ವೈ ಟಿ ಅನ್ನೋದನ್ನ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಯಾವುದಾದ್ರೂ ಒಂದು ಸಂಗತಿ ಅಥವಾ ಚಲಕವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಒಂದು ಸಂಗತಿ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಆರ್ ರೀಸನ್, ಯಾವುದೋ ಒಂದು ವಲಯದ ಅಥವಾ ದೇಶದ ಜನಸಂಖ್ಯೆಯನ್ನು ನಾವು ವೈ ಅಂಥೇಳಿ ಕಂಡುಕೊಂಡ್ರೆ ಅದನ್ನು ಏನನ್ನು ಅವಲಂಬಿಸಿರುತ್ತೆ? ವಿವಿಧ ಅವಧಿಗಳಲ್ಲಿ ಅಥವಾ ವಿವಿಧ ವರ್ಷಗಳಲ್ಲಿ ಆ ಒಂದು ದೇಶದ ಜನಸಂಖ್ಯೆ ಎಷ್ಟು ಅನ್ನುವಂಥದ್ದು. ಇಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಒಂದು ಚಲಕವಾದರೆ ಆ ಒಂದು ಜನಸಂಖ್ಯೆಯನ್ನು ನಿರ್ಧರಿಸುವಂಥದ್ದು ಕಾಲ ಅಥವಾ ವರ್ಷಗಳು, ಸಮಯ ಆಗಿರುತ್ತೆ. ಹಾಗೆಯೇ ನಾವು ಲೆಟಸ್ ದಿ ನಂಬರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಇನ್ ಡಿಫ್ರೆಂಟ್ ಮಂತ್ಸ್. ಈ ನಂಬರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅನ್ನೋದನ್ನು ನಾವು ಒಂದು ವೇರಿಯಬಲ್ ಆಗಿ ಕನ್ಸಿಡರ್ ಮಾಡಿದರೆ ಅದನ್ನು ವಿವಿಧ ತಿಂಗಳುಗಳಲ್ಲಿ ಅದರ ಒಂದು ದರ ಏನಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದು. ಸೊ ಹಾಗೆ ಸೇಲ್ಸ್ ಆಫ್ ಎ ಮಿಲ್ಕ್ ಇನ್ ಡಿಫರೆಂಟ್ ವೀಕ್ಸ್. ಹಾಗೆ ಮಿಲ್ಕ್, ಹಾಲಿನ ಒಂದು ಮಾರಾಟವನ್ನು ನಾವು ಒಂದು ಚಲಕ ಅಥವಾ ಸಂಗತಿಯಾಗಿ ಗುರುತಿಸ್ಕೊಂಡ್ರೆ ಅದು ಏನನ್ನು ಅವಲಂಬಿಸಿರುತ್ತೆ? ಡಿಫ್ರೆಂಟ್ ವೀಕ್ಸ್, ವಿವಿಧ ಅವಧಿ ವಾರಗಳಲ್ಲಿ ಎಷ್ಟು ಹಾಲಿನ ಮಾರಾಟ ಆಗಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವಂಥದ್ದು. ಸೊ ನಾನಿವಾಗ ಅನ್ಕೋತೀನಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ. ಹಾಗಾಗಿ ಮ್ಯಾಥಮೆಟಿಕ್ಗಳನ್ನ ವೈ ಟಿ ಈಕ್ವಲ್ ಟು ಫಂಕ್ಷನ್ ಆಫ್ ಟಿ ಅನ್ನೋದನ್ನು ನಾವು ಸೂಚಿಸುತ್ತೆ ಸಮಯ ಶ್ರೇಣಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೋದಾಗಿದೆ. ಟೈಮ್ ಸೀರೀಸ್ ಗಿವ್ಸ್ ಎ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್. ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಬೈ ಮೀನ್ಸ್ ಟು ಅಂದರೆ ದ್ವಿ ಅನ್ನೋ ಅರ್ಥವನ್ನು ಕೊಡುತ್ತೆ. ವೇರಿಯೇಟ್ ಅಂದರೆ ಚಲಕಗಳು. ಹಾಗೆಯೇ
ಡಿಸ್ಟ್ರಿಬ್ಯೂಷನ್ ವಿತರಣೆ, ದ್ವಿಚಲಕದ ವಿತರಣೆಯನ್ನು ನಾವು ಟೈಮ್ ಸೀರೀಸಲ್ಲಿ ಕಾಣ್ಬೋದು. ಅಂದರೆ ಸಮಯ ಶ್ರೇಣಿಯು ನಮಗೆ ದ್ವಿಚಲಕದ ವಿತರಣೆಯನ್ನು ಒದಗಿಸುತ್ತೆ. ಹೇಗೆ? ಇಲ್ಲಿ ಒನ್ ಆಫ್ ದ ವೇರಿಯಬಲ್ಸ್ ಬೀಯಿಂಗ್ ಟೈಮ್ ಆ್ಯಂಡ್ ದ ಅದರ್ ಬೀಯಿಂಗ್ ದ ವ್ಯಾಲ್ಯೂ. ಅಂದರೆ ಇಲ್ಲಿ ಒಂದು ವೇರಿಯಬಲ್ ಅನ್ನೋದು ಟೈಮ್ ಆಗಿದ್ದರೆ ಹಾಗೆ ಅನದರ್ ಅನ್ನುವಂಥದ್ದು ವ್ಯಾಲ್ಯೂ YT ಆಗಿರುತ್ತೆ. ಹಾಗಾಗಿ ಕಾಲ ಮತ್ತು ಆ ಒಂದು ಮೌಲ್ಯ ಅಂತ ಹೇಳಿದರೆ ಚಲಕದ ಮೌಲ್ಯ ಅಥವಾ ಒಂದು ಸಂಗತಿಯ ಮೌಲ್ಯ. ಸಂಗತಿ ಮತ್ತು ಚಲಕದ ಮೌಲ್ಯ ವಿವಿಧ ಅವಧಿಗಳಲ್ಲಿ ಅಂದರೆ ಕಾಲ ಟೈಮನ್ನು ಆಧರಿಸಿ ಡಿಪೆಂಡ್ಸ್ ಅಪಾನ್ ಟೈಮ್ ಆಗಿರುತ್ತೆ. ಇಟ್ ಮೇ ಬಿ ವೀಕ್ ಆರ್ ಮಂತ್ ಆರ್ ಇಯರ್, ಅದು ಯಾವುದಾದ್ರೂ ಆಗಿರ್ಬೋದು. ಹಾಗಾಗಿ ಆ ಒಂದು ಚಲಕ ಅಥವಾ ಸಂಗತಿಯ ಮೌಲ್ಯ ಮತ್ತು ಆ ಚಲಕವು ಅವಲಂಬಿಸಿರುವಂತಹ ಕಾಲ, ಈ ಎರಡು ಅಂಶಗಳನ್ನು ನಮಗೆ ಅದು ಒದಗಿಸೋದ್ರಿಂದ ಇದನ್ನು ನಾವು ದ್ವಿಚಲಕದ ವಿತರಣೆ ಅಂತ ಹೇಳಿ ಗುರುತಿಸ್ಬೋದಾಗಿದೆ. ಅದನ್ನೇ ಹೇಳಿ ನಿಮಗೆ ಟೈಮ್ ಟಿ ಮೇ ಬಿ ಇಯರ್ಲಿ, ಮಂತ್ಲಿ, ವೀಕ್ಲಿ, ಡೈಲಿ ಆರ್ ಈವನ್ ಅವರ್ಲಿ ಅಂತ ಹೇಳಿದರೆ ಅದು ಇಲ್ಲ ವಾರ್ಷಿಕವಾಗಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಮಂತ್ಲಿ ಆರ್ ವೀಕ್ಲಿ, ಡೈಲಿ, ಪ್ರತಿನಿತ್ಯ ಅಥವಾ ಪ್ರತಿ ಅವಧಿಗೆ ನಾವು ಆ ಒಂದು ಚಲಕಗಳ ಅಥವಾ ಸಂಗತಿಗಳ ಮೌಲ್ಯಗಳನ್ನು ಮಾಪನ ಮಾಡ್ಬೋದಾಗಿರುತ್ತೆ. ಯೂಶ್ವಲಿ ಈಕ್ವಲ್ ಇಂಟರ್ವಲ್, ಈಕ್ವಲ್ ಅಂದರೆ ಸಮಾನಾಂತರವಾದಂತಹ ಮಧ್ಯಂತರವನ್ನು ಒಳಗೊಂಡಂತಹ ಒಂದು ಅಂಶವನ್ನು ಸಹ ನಾವು ಟೈಮ್ ಸೀರೀಸಲ್ಲಿ ನಾವು ಗುರುತಿಸ್ತೇವೆ. ಕಾಂಪೋನೆಂಟ್ಸ್ ಆಫ್ ಎ ಟೈಮ್ ಸೀರೀಸ್. ಹಾಗಿದ್ರೆ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆರ್ ದೇರ್ ಇನ್ ಟೈಮ್ ಸೀರೀಸ್? ಈಸಿಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂತ ಹೇಳಿದರೆ ಆ ಒಂದು ಟೈಮ್ ಸೀರೀಸ್ ಒಳಗೊಂಡಿರುವಂತಹ ಕೆಲವೊಂದು ಕಾಂಪೋನೆಂಟ್ಸ್ಗಳನ್ನು ತಿಳ್ಕೊಬೇಕಾಗತ್ತೆ. ಅವು ಯಾವ್ಯಾವುದು ಅನ್ನೋದನ್ನು ನೋಡೋದಕ್ಕೆ ನಾವೀಗ ನೋಡೋಣ. ದ ಪ್ಯಾಟರ್ನ್ ಆರ್ ಬಿಹೇವಿಯರ್ ಆಫ್ ದ ಡೇಟಾ ಇನ್ ಎ ಟೈಮ್ ಸೀರೀಸ್ ಎಸ್ ಸೆವೆರಲ್ ಕಾಂಪೋನೆಂಟ್ಸ್. ಅಂದರೆ ನಮಗೆ ಲಭ್ಯವಾಗುವಂಥ ದತ್ತಾಂಶಗಳು ಮತ್ತು ಅವುಗಳ ಪ್ರವೃತ್ತಿಗಳನ್ನು ಆಧರಿಸಿ ನಾವು ಹಲವು ರೀತಿಯ ಕಾಂಪೋನೆಂಟ್ಸ್ಗಳನ್ನು ನೋಡ್ಬೋದು. ಸೊ ಥಿಯರಿಟಿಕಲಿ ಎನಿ ಟೈಮ್ ಸೀರೀಸ್ ಕ್ಯಾನ್ ಬಿ ಡಿಕಂಪೋಸ್ಡ್ ಇಂಟು, ಅಂದರೆ ಸೈದ್ಧಾಂತಿಕವಾಗಿ ನಾವು ಈ ಕೆಳಗಿನಂತೆ ಟೈಮ್ ಸೀರೀಸನ್ನು ಗುರುತಿಸ್ತೇವೆ. ಮೊದಲನೇದಾಗಿ ಸೆಕ್ಯುಲರ್ ಟ್ರೆಂಡ್ ಆರ್ ಲಾಂಗ್ ಟರ್ಮ್ ಮೂಮೆಂಟ್, ಅಂದರೆ ದೀರ್ಘಕಾಲೀನ ಪ್ರವೃತ್ತಿ ಅಂಥೇಳಿ ನಾವು ಇದನ್ನು ಗುರುತಿಸ್ತೇವೆ. ದೀರ್ಘಕಾಲಿಕವಾಗಿ ಆ ಒಂದು ಸಂಗತಿ ಅಥವಾ ಚಲಕಗಳಲ್ಲಿನ ಒಂದು ಪ್ರವೃತ್ತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಆಧರಿಸಿ ನಾವು ದೀರ್ಘಕಾಲೀನ ಪ್ರವೃತ್ತಿಯನ್ನು ನೋಡ್ತೇವೆ. ಅಂದರೆ ಪೀರಿಯಾಡಿಕ್ ಚೇಂಜ್ ಆರ್ ಶಾರ್ಟ್ ಟರ್ಮ್ ಮೂಮೆಂಟ್ ಅಂತ. ಅಂದರೆ ಪೀರಿಯಾಡಿಕ್ ಚೇಂಜ್ ಅಂತ ಹೇಳಿದರೆ ಕೆಲವೊಂದು ಕಾಲಾವಧಿಗಳಲ್ಲಿ ಬದಲಾಗುವಂತಹ ಗುಣಲಕ್ಷಣಗಳನ್ನು ಒಳಗೊಂಡಿರುವಂಥವು. ಅಥವಾ ಅಲ್ಪಾವಧಿಯ ಪ್ರವೃತ್ತಿಗಳು. ಅಲ್ಪಾವಧಿಯ ಪ್ರವೃತ್ತಿಗಳು ಯಾವುದು? ಸೀಸನಲ್, ಸೈಕ್ಲಿಕಲ್ ಅಂತೇಳಿ ಎರಡನ್ನ ಗುರುತಿಸ್ತೇವೆ. ಸೀಸನಲ್ ಅಂತ ಹೇಳಿದರೆ ಇಲ್ಲಿ ಋತುಕಾಲಿಕ ಪ್ರವೃತ್ತಿ ಅಂಥೇಳಿ ನಾವು ಇದನ್ನು ಗುರುತಿಸ್ಬೋದು. ಸೈಕ್ಲಿಕಲ್ ಅಂದರೆ ಚಕ್ರೀಯ ವ್ಯತ್ಯಾಸಗಳದ್ದು ಚಕ್ರೀಯ ಪ್ರವೃತ್ತಿ ಅಂತೇಳಿ ಗುರುತಿಸಲಾಗುತ್ತೆ. ಆ್ಯಂಡ್ ಅನದರ್ ಒನ್ ಇಸ್ ಇರ್ರೆಗ್ಯುಲರ್ ಆರ್ ರ್ಯಾಂಡಮ್ ಕಾಂಪೋನೆಂಟ್ಸ್. ಇರ್ರೆಗ್ಯುಲರ್ ಅಂದರೆ ಅಸಮರೂಪವಾದಂಥದ್ದು ಅಥವಾ ರ್ಯಾಂಡಮ್ ಅಂತ ಹೇಳಿದ್ರೆ ಯಾದೃಚ್ಛಿಕವಾದದ್ದು, ಅಂದರೆ ಅಸಮರೂಪವಾದಂತಹ ನಿರೀಕ್ಷಿತ ಪ್ರವೃತ್ತಿಗಳು ಏನಿರ್ತವೆ ಕಂಡುಬರುತ್ತೆ ಚಲಕಗಳದ್ದು ಅಥವಾ ಸಂಗತಿಗಳಿಗೆ ಸಂಬಂಧಿಸಿದಂತೆ, ಇವುಗಳನ್ನು ಆಧರಿಸಿ ಕಂಡುಬರುವಂತಹ ಕೆಲವೊಂದು ಪ್ರವೃತ್ತಿಗಳನ್ನು ನಾವು ಈ ಇರ್ರೆಗ್ಯುಲರ್ ಆರ್ ರ್ಯಾಂಡಮ್ ಕಾಂಪೋನೆಂಟ್ಸ್ಗಳಲ್ಲಿ ನಾವು ಗುರುತಿಸ್ತೇವೆ. ಸೊ ಟ್ರೆಂಡ್ ಕಾಂಪೊನೆಂಟ್ ಮೀನ್ಸ್ ಸೆಕ್ಯುಲರ್ ಟ್ರೆಂಡ್ ಆರ್ ಲಾಂಗ್ ಟರ್ಮ್ ಕಾಂಪೊನೆಂಟ್ಸನ್ನು ನಾವು ನೋಡ್ತಾ ಹೋದರೆ ದ ಟ್ರೆಂಡ್ ಕಾಂಪೊನೆಂಟ್ ಅಕೌಂಟ್ಸ್ ಫಾರ್ ದ ಗ್ರ್ಯಾಜುವಲ್ ಶಿಫ್ಟಿಂಗ್ ಆಫ್ ದ ಟೈಮ್ ಸೀರೀಸ್ ಟು ರಿಲೇಟಿವ್ಲಿ ಹೈಯರ್ ಆರ್ ಲೋಯರ್ ವ್ಯಾಲ್ಯೂಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ time. That means here the trend component accounts for the gradual increase or decrease the values. ಅಂದರೆ ಇಲ್ಲಿ ವ್ಯಾಲ್ಯೂಸ್ಗಳು ಏನಾಗ್ಬೋದು, ಒಂದು ದೀರ್ಘಾವಧಿನಲ್ಲಿ ಆ ಒಂದು ಸಂಗತಿ ಅಥವಾ ಚಲಕದ ವ್ಯಾಲ್ಯೂಸ್ಗಳು ಇಲ್ಲ ಏರಿಕೆ ಆಗ್ಬೋದು ಅಥವಾ ಇಳಿಕೆ ಆಗ್ಬೋದು, ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗುವಂತಹ ಕೆಲವೊಂದು ಪ್ರವೃತ್ತಿಗಳನ್ನು ನಾವು ಈ ಟ್ರೆಂಡ್ ಕಾಂಪೊನೆಂಟಲ್ಲಿ ಗುರುತಿಸ್ತೇವೆ. ಹಾಗೆಯೇ ಟ್ರೆಂಡ್ ಈಸ್ ಯೂಶುವಲಿ ದ ರಿಸಲ್ಟ್ ಆಫ್ ಲಾಂಗ್ ಟರ್ಮ್ ಫ್ಯಾಕ್ಟರ್ಸ್. ಅಂದರೆ ಯಾವ ಒಂದು ದೀರ್ಘಾವಧಿಯ ಅಂಶಗಳು ಇದ್ದಾವೆ ಅಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ಸೆಕ್ಯುಲರ್ ಟ್ರೆಂಡನ್ನು ನೋಡ್ತೇವೆ. ಎಕ್ಸಾಂಪಲ್ ಚೇಂಜಸ್ ಇನ್ ದ ಪಾಪ್ಯುಲೇಷನ್, ಡೆಮೋಗ್ರಫಿಕ್ಸ್, ಟೆಕ್ನಾಲಜಿ ಆರ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್.
ಅಂದರೆ ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಹಾಗೆಯೇ ಈ ಒಂದು ಜನಸಂಖ್ಯೆಯ ಒಂದು ಪರಿಮಾಣದಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು, ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು, ಅನುಭೋಗಿಗಳ ಒಂದು ಆಯ್ಕೆ ಅಭಿರುಚಿಗಳಲ್ಲಿ ಆ ಒಲವಿನಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು. ಇವೆಲ್ಲವೂ ದೀರ್ಘಕಾಲೀನ ಪ್ರವೃತ್ತಿಯ ಸಮಯ ಶ್ರೇಣಿಗೆ ಒಳಪಡುತ್ತೆ. ಹಾಗಾಗಿ ನಾವೇನು ನೋಡೋದು ಅಪೋರ್ಡ್ ಟ್ರೆಂಡನ್ನು ನೋಡ್ಬೋದು. ಅಂದರೆ ಅದರ ವ್ಯಾಲ್ಯೂಸ್ಗಳು ಇನ್ಕ್ರೀಸ್ ಆದರೆ, ಅಂದರೆ ಪಾಪ್ಯುಲೇಷನ್ ಗ್ರೋತು ಇನ್ಕ್ರೀಸ್ ಆಗ್ತಾ ಹೋದರೆ ಅಲ್ಲಿ ಅಪೋರ್ಡ್ ಟ್ರೆಂಡನ್ನು ಗುರುತಿಸ್ತೇವೆ. ಈಗ ನಾವು ಸೆಕೆಂಡ್ ಒನ್ ನೋಡ್ತಾ ಇದ್ವಿ ಡೌನ್ವರ್ಡ್ ಟ್ರೆಂಡ್. ಡೌನ್ವರ್ಡ್ ಟ್ರೆಂಡ್ ಅಂತ ಹೇಳಿದರೆ ಒಂದು ವೇಳೆ ಪಾಪ್ಯುಲೇಷನ್ ಗ್ರೋತ್ ಅಥವಾ ಒಂದು ಟೆಕ್ನಾಲಜಿ ಡಿಕ್ರೀಸ್ ಆಗ್ತಾ ಹೋದರೆ ಅಲ್ಲಿ ನಾವು ಡೌನ್ವರ್ಡ್ ಟ್ರೆಂಡನ್ನು ನೋಡ್ಬೋದು. ದಟ್ ಮೀನ್ಸ್ ಡಿಕ್ರೀಸಿಂಗ್ ಮೋರ್ಟಾಲಿಟಿ ರೇಟ್, ಡಿಕ್ರೀಸಿಂಗ್ ಡೆತ್ ರೇಟ್ ಇವೆಲ್ಲವೂ ಡೌನ್ವರ್ಡ್ ಟ್ರೆಂಡನ್ನು ತೋರಿಸುತ್ತೆ. ಹಾಗೆ ನೋ ಟ್ರೆಂಡ್, ಯಾವುದೇ ಬದಲಾವಣೆ ಇಲ್ಲದೆ ಇರುವಂಥದ್ದು. ಅಂದರೆ ಯಾವುದೋ ಒಂದು ಫ್ಯಾಷನ್ನಿಗೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಈಗ ಕನ್ಸ್ಯೂಮರ್ಸ್ನ ಪ್ರಿಫರೆನ್ಸನ್ನು ತೆಗೆದುಕೊಂಡಾಗ ಅಲ್ಲಿ ಯಾವುದೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತಹ ಘಟನೆಗಳು ನಡೆದೇ ಇರಬಹುದು. ಆವಾಗ ಯಾವುದೇ ಪ್ರವೃತ್ತಿಯಲ್ಲಿ ಕಂಡು ಬರೋದಿಲ್ಲ. ಆವಾಗ ನೋ ಟ್ರೆಂಡನ್ನು ನಾವು ಗುರುತಿಸ್ತೇವೆ. ಸೊ ಹೀಗೆ ಟ್ರೆಂಡ್ ಕಾಂಪೊನೆಂಟು ಇರೋದನ್ನು ನೋಡ್ಬೋದಾಗಿದೆ. ಸೊ ನಾನು ನಿಮಗೆ ಹೇಳಿದಾಗೆ ಡೌನ್ವರ್ಡ್ ಟ್ರೆಂಡ್ ಅಂದರೆ ಡಿಕ್ಲೈನಿಂಗ್ ಬರ್ತ್ ಆರ್ ಡೆತ್ ರೇಟನ್ನು ನಾವು ತೊಗೊಬೋದು. ಅಪ್ವರ್ಡ್ ಟ್ರೆಂಡ್ ಅಂತ ಹೇಳಿದಾಗ ಪಾಪ್ಯುಲೇಷನ್ ಗ್ರೋತ್, ಅಗ್ರಿಕಲ್ಚರಲ್ ಪ್ರೊಡಕ್ಷನನ್ನು ತೊಗೋಬೋದು. ಮ್ಯಾಥಮೆಟಿಕಲಿ ಟ್ರೆಂಡ್ ಮೇ ಬಿ ಲೀನಿಯರ್ ಆರ್ ನಾನ್ ಲೀನಿಯರ್. ನಾವು ಇದನ್ನು ಜನರಲ್ ಆಗಿ ಹೇಳಿದಾಗ ಟ್ರೆಂಡ್ ಅಂಥೇಳಿ ಅಪ್ವರ್ಡ್, ಡೌನ್ವರ್ಡ್, ನೋ ಟ್ರೆಂಡ್ ಅಂತ ಹೇಳಿ ಗುರುತಿಸ್ತೇವೆ. ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಿದಾಗ ಇಲ್ಲಿ ಟ್ರೆಂಡ್ ಅನ್ನುವಂಥದ್ದು ಅದು ಲೀನಿಯರ್ ಆಗಿರ್ಬೋದು ಅಥವಾ ನಾನ್ ಲೀನಿಯರ್ ಆಗಿರ್ಬೋದು. ಅಂದರೆ ಸರಳವಾಗಿರ್ಬೋದು ಅಥವಾ ಅದು ವಕ್ರ ರೇಖೆಯಾಗಿ ನಮಗೆ ಅದು ಕಂಡುಬರ್ಬೋದಾಗಿರುತ್ತೆ. ದ ಟರ್ಮ್ ಲಾಂಗ್ ಟೈಮ್ ಪೀರಿಯಡ್ ಈಸ್ ಎ ರಿಲೇಟಿವ್ ಟರ್ಮ್. ಈ ಲಾಂಗ್ ಟರ್ಮ್ ಪೀರಿಯಡ್ ಅನ್ನುವಂಥದ್ದು ದೀರ್ಘಾವಧಿಯ ಒಂದು ಪ್ರವೃತ್ತಿಯು. ಸೊ ರಿಲೇಟಿವ್ ಟರ್ಮ್ ಅಂದರೆ ಸಂಬಂಧಿತ ಒಂದು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಆದಂಥ ಟರ್ಮ್ ಆಗಿದೆ. ಹಾಗೆಯೇ ಪೀರಿಯಾಡಿಕ್ ಮೂಮೆಂಟ್ಸ್, ನಾನು ನೋಡಿದಾಗೆ ಶಾರ್ಟ್ ಟರ್ಮಿನ ಮೂಮೆಂಟ್ಸ್ಗಳು, ಅಲ್ಪಾವಧಿಯಲ್ಲಿ ಕಂಡುಬರುವಂತಹ ಪ್ರವೃತ್ತಿಗಳು ಅಂತ ಹೇಳಿದರೆ ಸೀಸನಲ್ ಮತ್ತು ಸೈಕ್ಲಿಕಲ್ ವೇರಿಯೇಷನ್ಸ್ಗಳನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಅಂತ ಹೇಳಿದರೆ ಫೋರ್ಸಸ್ ವಿಚ್ ಪ್ರಿವೆಂಟ್ ದ ಸ್ಮೂತ್ ಫ್ಲೋ ಆಫ್ ದ ಸೀರೀಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಆ್ಯಂಡ್ ಟೆಂಡ್ ಟು ರಿಪೀಟ್ ದೆಮ್ಸೆಲ್ವ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾವುದೇ ಒಂದು ಸರಣಿ ಅಥವಾ ಯಾವುದೇ ಒಂದು ದತ್ತಾಂಶಗಳ ಸರಣಿಗಳ ಒಂದು ಸರಳ ಪ್ರವಹನಕ್ಕೆ ತಡೆಯನ್ನು ಉಂಟು ಮಾಡುವಂತಹ ಒಂದು ಪ್ರವೃತ್ತಿಗಳು, ಪ್ರಕ್ರಿಯೆಗಳು ಇಲ್ಲಿ ಸಂಭವಿಸುತ್ತೆ ಅಂತ ಹೇಳಿದರೆ ಈ ಒಂದು ಪೀರಿಯಾಡಿಕ್ ಮೂಮೆಂಟ್ಸ್ಗಳು ಪದೇ ಪದೇ ಸಂಭವಿಸುವ ಹಾಗಿರ್ತವೆ. ಟೆನ್ ಟು ರಿಪೀಟ್ ದೆಮ್ಸೆಲ್ವ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಇಯರ್ ಆಫ್ಟರ್ ಇಯರ್ ದೇ ಕ್ಯಾನ್ ಅಕ್ಕರ್ ಒನ್ಸ್ ಅಗೇನ್. ಅಂದರೆ ಮತ್ತೆ ಈ ವರ್ಷ ಸಂಭವಿಸ್ತು ಮತ್ತೆ ನೆಕ್ಸ್ಟ್ನ ಅವಧಿನಲ್ಲಿ ಅದೇ ಥರದ ಪ್ರವೃತ್ತಿಗಳು ಕಾಣಿಸ್ಕೊಳ್ಬಹುದು. ಇಂತಹ ಪ್ರವೃತ್ತಿಗಳನ್ನೇ ಪೀರಿಯಾಡಿಕ್ ಮೂಮೆಂಟ್ಸ್ ಅಂತೇಳಿ ಗುರುತಿಸುವಂಥದ್ದು. ಇವುಗಳನ್ನೇ ಸೀಸನಲ್ ವೇರಿಯೇಷನ್ಸ್ ಆರ್ ಫ್ಲಕ್ಚುಯೇಷನ್ಸ್ ಅಂತ ಹೇಳಿ ಒಂದು ಸೆಟ್ ಆಫ್ ಆಗಿ ಗುರುತಿಸ್ತೇವೆ, ಮತ್ತೊಂದು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತೇಳಿ ಗುರುತಿಸಲಾಗುತ್ತೆ. ಸೀಸನಲ್ ವೇರಿಯೇಷನ್ಸ್ ಅಂತ ಹೇಳಿದರೆ ದ ಕಾಂಪೋನೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ರೆಗ್ಯುಲರ್ ರೈಸ್ ಆರ್ ಫಾಲ್ ಇನ್ ದ ಟೈಮ್ ಸೀರೀಸ್ ಡ್ಯೂರಿಂಗ್ ಎ ಪೀರಿಯಡ್ ನಾಟ್ ಮೋರ್ ದೆನ್ 1 year. ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ, ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯನ್ನು ಇದು ಒಳಗೊಂಡಿರೋದಿಲ್ಲ, ಅದಕ್ಕಿಂತನೂ ತೀರಾ ಕಡಿಮೆ ಅವಧಿಯಲ್ಲಿಯೇ ಚಲಕ ಅಥವಾ ಸಂಗತಿಗಳ ಮೌಲ್ಯಗಳಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳು, ಅದು ಇಲ್ಲ ಹೆಚ್ಚಾಗಿರ್ಬೋದು, ರೈಸ್ ಆಗಿರ್ಬೋದು ಅಥವಾ ಫಾಲ್ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಇಂತಹ ಬದಲಾವಣೆಗಳನ್ನು ನಾವು ಸೀಸನಲ್ ವೇರಿಯೇಷನಲ್ಲಿ ಗುರುತಿಸ್ತೇವೆ. ಸೊ ಫ್ಲಕ್ಚುಯೇಷನ್ಸ್ ಅಕ್ಕರ್ ಇನ್ ರೆಗ್ಯುಲರ್ ಸೀಕ್ವೆನ್ಸ್. ಅದನ್ನು ನನಗೆ ಹೇಳಿದ್ದು ಅಂದರೆ ಈ ವರ್ಷ ಸಂಭವಿಸಿದ್ದು ಮುಂದಿನ ವರ್ಷವೂ ಸಂಭವಿಸ್ಬೋದು, ಈ ಮಂತ್ ಇದ್ದದ್ದು ಮುಂದಿನ ಅಂತೂ ಇರಬಹುದು. ಇಂಥದ್ದನ್ನೇ ಏನಂತ ಹೇಳೋದು,
ಪೀರಿಯಾಡಿಕ್ ಮೂಮೆಂಟ್ಸ್ ಅಂತ ಹೇಳಿ. ಅಂತ ಹೇಳಿದ್ರೆ ರೆಗ್ಯುಲರ್ ಸೀಕ್ವೆನ್ಸ್, ರೆಗ್ಯುಲರಾಗಿ ನಿರಂತರವಾದಂತಹ ಒಂದು ಅನುಕ್ರಮಣಿಕೆಯಲ್ಲಿ ಸಂಭವಿಸುವಂತಹ ಒಂದು ಪ್ರವೃತ್ತಿಗಳು ಇವಾಗಿರ್ತವೆ. ದ ಪೀರಿಯಡ್ ಬೀಯಿಂಗ್ ಎ ಮಂತ್, ಅ ವೀಕ್, ಎ ಡೇ, ಆರ್ ಈವನ್ ಎ ಫ್ರ್ಯಾಕ್ಷನ್ ಆಫ್ ದ ಡೇ ಆ್ಯಂಡ್ ಎವರ್ ಎಟ್ಸೆಟ್ರಾ. ಇಲ್ಲಿ ಪೀರಿಯಾಡಿಕ್ ಅಂತ ಹೇಳಿದಾಗ ಅದು ಒಂದು ವರ್ಷವೇ ಆಗಿರಬೇಕು ಅಂತೇನಿಲ್ಲ. ಅದು ವರ್ಷ ಆಗಿರ್ಬೋದು, ತಿಂಗಳಾಗಿರ್ಬೋದು, ವಾರ ಆಗಿರ್ಬೋದು, ದಿನ ಆಗಿರ್ಬೋದು, ಒಂದು ಅವಧಿಯೂ ಸಹ ಆಗಿರ್ಬೋದಾಗಿರುತ್ತೆ. ಟೈಮ್ ಸೀರೀಸ್ ಡೇಟಾ ಡೆಫಿಸಿಟೆಡ್ ಆ್ಯನ್ಯುವಲಿ ಡೋಂಟ್ ರೆಪ್ರೆಸೆಂಟ್ ಸೀಸನಲ್ ವೇರಿಯೇಷನ್ಸ್. ಟೈಮ್ ಸೀರೀಸ್ ಡೇಟಾ ಅಂದರೆ ಸೀಸನಲ್ ವೇರಿಯೇಷನ್ ಋತುಕಾಲಿಕವಾದಂತಹ ಈ ಒಂದು ಬದಲಾವಣೆಗಳನ್ನು, ವ್ಯತ್ಯಾಸಗಳನ್ನು ಕಾಲ ಶ್ರೇಣಿಯಲ್ಲಿ ನಾವು ನೋಡಬೇಕಿದ್ರೆ ಸೀಸನಲ್ ವೇರಿಯೇಷನ್ಸು ವಾರ್ಷಿಕವಾಗಿಯೇ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಈ ಸೀಸನಲ್ ವೇರಿಯೇಷನ್ಸ್ ಅನ್ನುವಂಥದ್ದು ಅಂದರೆ ಋತುಕಾಲಿಕ ಬದಲಾವಣೆಗಳು ಈ ಕೆಳಗಿನ ಕಾರಣಗಳಿಗೆ ಸಂಭವಿಸ್ಬೋದಾಗಿರುತ್ತೆ. ಫಸ್ಟ್ ಒನ್, ನ್ಯಾಚುರಲ್ ಫೋರ್ಸಸ್ ಅಂದರೆ ನೈಸರ್ಗಿಕ ಬಲಗಳು ಅಥವಾ ನೈಸರ್ಗಿಕ ಕಾರಣಗಳಿಂದ ಸಂಭವಿಸ್ಬೋದಾಗಿರುತ್ತೆ. ವೆದರ್ ಆರ್ ಸೀಸನ್ಸ್. ಸೊ ಈಗ ಉದಾಹರಣೆಗೆ ಚಳಿಗಾಲದಲ್ಲಿ ಸ್ವೆಟರ್ಸ್ಗಳು ಹೆಚ್ಚು ಮಾರಾಟ ಆಗುತ್ತೆ ಬೇಸಿಗೆ ಕಾಲಕ್ಕೆ ಹೋಲಿಕೆ ಮಾಡಿದರೆ. ಹಾಗೆಯೇ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ ಮಳೆಗಾಲಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ. ಹೀಗೆ ಅಂದರೆ ನ್ಯಾಚುರಲ್ ಫೋರ್ಸಸ್, ನೈಸರ್ಗಿಕವಾದಂತಹ ಒಂದು ಬಲಗಳಿಂದ ಅಥವಾ ನೈಸರ್ಗಿಕ ಅಂಶಗಳಿಂದಾಗಿ ವೆದರ್, ಈ ವಾತಾವರಣದಲ್ಲಿ ಆದಂತಹ ಬದಲಾವಣೆಯಿಂದ, ಋತುಕಾಲಿಕ ಬದಲಾವಣೆಯಿಂದ, ಋತುಕಾಲಿಕ ರೀಸನ್ನಿಂದ ಸಂಭವಿಸುವಂತಹ ಪ್ರವೃತ್ತಿಗಳು ಈ ಸೀಸನಲ್ ವೇರಿಯೇಷನ್ಸ್ ಆಗಿರುತ್ತೆ. ಹಾಗೆಯೇ ಮ್ಯಾನ್ ಮೇಡ್ ಕನ್ವೆನ್ಷನ್ಸ್, ಹಾಗೆಯೇ ಮಾನವ ನಿರ್ಮಿತವಾದಂತಹ ಕೆಲವೊಂದು ಅಂಶಗಳಿಂದೆಲ್ಲ ಸಂಬಂಧಿಸಿದ ಹ್ಯಾಬಿಟ್ಸ್, ಫ್ಯಾಷನ್ಸ್, ಕಸ್ಟಮ್ಸ್. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ಡಿಸೈನ್ಸ್ಗಳು. ಈಗ ಈ ವರ್ಷ ಇದ್ದಂತಹ ಮೊಬೈಲ್ ಫೋನ್ಸ್ ಒಂದು ಟ್ರೆಂಡ್, ಅದನ್ನೇ ಟ್ರೆಂಡ್ ಅಂತೇಳಿ ಹೇಳುವಂಥದ್ದು. ಸೊ ಮೊದಲಿಗೆ ಒಂದು ಅವಧಿನಲ್ಲಿ 1890s ಅವಧಿನಲ್ಲಿ ಬೆಲ್ ಬ್ಯಾಟಮ್ ಪ್ಯಾಂಟ್ ಅನ್ನುವಂತಹ ಒಂದು ಟ್ರೆಂಡ್ ಇತ್ತು. ಆ ಟ್ರೆಂಡು ಮತ್ತೆ ಒನ್ಸ್ ಅಗೇನ್ ಈಗ ಮರುಕಳಿಸಿದೆ. ಹಾಗಾಗಿ ಹಾಗೆಯೇ ಈ ಯುವತಿಯರ ಬ್ಲೌಸಿಗೆ ಪ್ರಿಲ್ಲನ್ನು ಕೂರಿಸೋದಿತ್ತು ಸ್ಲೀವ್ಸ್ಗೆ. ಆ ಪ್ರಿಲ್ಲನ್ನು ಕೂರಿಸುವಂಥದ್ದು ಮಧ್ಯಂತದ ಕೆಲವು ದಿನಗಳ ವರ್ಷಗಳಲ್ಲಿ ಕಾಣಿಸ್ತಿಲ್ಲ. ಬಟ್ ಮತ್ತೆ ಆ ಒಂದು ಟ್ರೆಂಡು ಶುರುವಾಗಿರೋದನ್ನು ನಾವು ನೋಡ್ತೇವೆ. ಹಾಗೆಯೇ ಇದನ್ನೇ ನಾವು ಒಂದು ಪ್ರವೃತ್ತಿ ಅಂದರೆ ಇದನ್ನು ಸೀಸನಲ್ ಟ್ರೆಂಡ್ಸ್ ಅಂತೇಳಿ ಹೇಳುವಂಥದ್ದು. ಹಾಗೆ ಒಂದು ಕಾರ್ ಇರ್ಬೋದು, ಒಂದು ಬೈಕಿನ ವಿಚಾರ, ಅಥವಾ ಒಂದು ಮನೆಯ ಒಂದು ಡಿಸೈನ್ಸ್ ಇರ್ಬೋದು, ಅಥವಾ ಎಜುಕೇಷನ ಸಿಸ್ಟಮ್ಸ್ ಬಗ್ಗೆ ಇರುವಂತಹ ಒಂದು ಕ್ರೇಜ್ ಇರುವಂಥದ್ದು. ಒಂದು ಅವಧಿಯಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂತಹ ಒಂದು ಟ್ರೆಂಡು, ಮತ್ತೊಂದು ಅವಧಿನಲ್ಲಿ ಅದನ್ನು ಬಿಟ್ಟು ಒಂದು ಬೇಸಿಕ್ ಸೈನ್ಸಿಗೆ ಬಂದಿರುವಂತಹ ಒಂದು ಟ್ರೆಂಡು. ಸೊ ಇದು ಒಂದು ಅವಧಿಯನ್ನು ದಾಟಿ ಆ ಒಂದು ವರ್ಷಗಳು ಅಥವಾ ಆ ಒಂದು ಅವಧಿಯನ್ನು ದಾಟಿ ಮತ್ತೊಂದು ಅವಧಿಯಲ್ಲಿ ಬದಲಾಗ್ತಾ ಹೋದದ್ದು ಮತ್ತೆ ಅದೇ ಮರುಕಳಿಸ್ತಾ ಹೋಗ್ಬೋದು. ಇದನ್ನೇ ಸೀಸನಲ್ ವೇರಿಯೇಷನ್ಸ್ ಅಂತೇಳಿ ನಾವು ಗುರುತಿಸುವಂಥದ್ದು. ಅಂದರೆ ಸೈಕ್ಲಿಕಲ್ ವೇರಿಯೇಷನ್ಸ್, ಚಕ್ರೀಯ ವ್ಯತ್ಯಾಸಗಳು. ಸೈಕಲ್ ರೆಫರ್ಸ್ ಟು ದ ರಿಕರೆಂಟ್ ವೇರಿಯೇಷನ್ಸ್ ಆರ್ ಆಸಿಲೇಟರಿ ಮೂಮೆಂಟ್ಸ್ ಇನ್ ಟೈಮ್ ಸೀರೀಸ್. ಸೊ ರಿಕರೆಂಟ್ ಅಂದರೆ ಪದೇ ಪದೇ ಮರುಕಳಿಸುವಂತಹ ಕೆಲವೊಂದು ಪ್ರವೃತ್ತಿಗಳು ಅಥವಾ ಘಟನೆಗಳನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೈಕ್ಲಿಕಲ್ ವೇರಿಯೇಷನ್ಸ್ ಯೂಸ್ವಲಿ ಲಾಸ್ಟ್ ಲಾಂಗರ್ ದ್ಯಾನ್ ಅ ಇಯರ್. ಸೊ ಇವು ಒಂದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಒಂದಷ್ಟು ಪ್ರವೃತ್ತಿಗಳಾಗಿರುತ್ತೆ. ಹಾಗಾಗಿ ಒನ್ ಕಂಪ್ಲೀಟ್ ಪೀರಿಯಡ್ ಇಸ್ ಕಾಲ್ಡ್ ಸೈಕಲ್. ಅಂದರೆ ಒಂದು ವರ್ಷದ ಅವಧಿಗೆ ಮೀರತ್ತು ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ ಆ ಒಂದು ಪೀರಿಯಡಲ್ಲಿ ಸಂಭವಿಸುವಂಥ ಒಂದು ಪ್ರವೃತ್ತಿ ಅಥವಾ ವ್ಯತ್ಯಾಸಗಳನ್ನು ಒಂದು ಕಂಪ್ಲೀಟ್ ಪೀರಿಯಡನ್ನು ಒಂದು ಸೈಕಲ್, ಒಂದು ಚಕ್ರ ಅಂತ ಹೇಳಿ ಗುರುತಿಸಲಾಗುತ್ತೆ. ಹಾಗಾಗಿ ನಾವು ಇದನ್ನು ನೋಡ್ಬೋದು. ಅಂದರೆ ಸೈಕ್ಲಿಕಲ್ ವೇರಿಯೇಷನಲ್ಲಿ ಪೀಕ್ ರಿಸೆಷನ್, ಟಫ್ ರಿಕವರಿ, ಪೀಕ್ ರಿಸೆಷನ್, ಸೊ ಟ್ರಾಫ್ ರಿಕವರಿ, ಪೀಕ್, ಹೀಗೆ ಅದು ಈಗ ಒಂದೊಂದು ಪೀರಿಯಡ್, ಅದು ಪೀಕ್ ಪೀರಿಯಡ್, ಅದನ್ನು ಕಂಪ್ಲೀಟಾಗಿ ಆ ಸೈಕಲ್ಲು ಅದು ರಿಕವರಿಗೆ ಬರೋದು, ರಿಕವರಿ ಕಂಪ್ಲೀಟಾಗಿ ರಿಸೆಷನ್ಗೆ ಬರೋದು. ಹೀಗೆ ಆ ಒಂದು ಪೀರಿಯಡನ್ನು ದಾಟಿ ಆ ಒಂದು ಸೈಕಲನ್ನು ದಾಟಿ ಬರೋಂಥ ನಾವು ಸೈಕ್ಲಿಕಲ್ ವೇರಿಯೇಷನಲ್ಲಿ ನೋಡ್ತೇವೆ. ಹಾಗೆ ನೆಕ್ಸ್ಟ್ ಒನ್ ಇರ್ರೆಗ್ಯುಲರ್ ವೇರಿಯೇಷನ್, ಅಂದರೆ ಅನಿರೀಕ್ಷಿತವಾದಂತಹ ಅಸಮರೂಪ ಬದಲಾವಣೆಗಳು ಅಥವಾ ಅಸಮರೂಪ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತೇವೆ.
ಇವನ್ನು ಯಾವುದೇ ಮನುಷ್ಯನ ನಿಯಂತ್ರಣಕ್ಕೆ ಇವು ಸಿಗೋದಿಲ್ಲ, ಅಂದರೆ ಅನ್ಪ್ರೆಡಿಕ್ಟಬಲ್, ಇದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅರ್ಥ್ಕ್ವ್ಯಾಕ್ಸ್, ವಾರ್ಸ್, ಫ್ಲಡ್ಸ್, ರೆವಲ್ಯೂಷನ್ಸ್ ಎಟ್ಸೆಟ್ರಾ. ಅಂದರೆ ಭೂಕಂಪಗಳು, ಯುದ್ಧಗಳು, ನೈಸರ್ಗಿಕ ವಿಕೋಪಗಳು ಇವೆಲ್ಲವೂ ಮಾನವನ ನಿಯಂತ್ರಣದಲ್ಲಿ ಇರೋದಿಲ್ಲ ಮತ್ತು ಇವನ್ನು ಊಹೆ ಮಾಡೋದಕ್ಕೆ, ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಘಟನೆಗಳು ಆಗಿರ್ತವೆ. ಶಾರ್ಟ್ ಡ್ಯೂರೇಷನ್ ಆ್ಯಂಡ್ ನಾನ್ ರಿಪೀಟಿಂಗ್. ಇಂತಹ ಇರ್ರೆಗ್ಯುಲರ್ ವೇರಿಯೇಷನ್ಸ್ಗಳು ಒಂದು ಶಾರ್ಟ್ ಟರ್ಮನ್ನು ಪೀರಿಯಡ್ಸಲ್ಲಿ ಸಂಭವಿಸುವಂತಹ ವೇರಿಯೇಷನ್ಸ್ಗಳಾಗಿರುತ್ತೆ ಅಥವಾ ಟ್ರೆಂಡ್ಸ್ ಆಗಿರುತ್ತೆ. ಇವು ಪದೇ ಪದೇ ರಿಪೀಟ್ ಆಗುವಂತಹ ಲಕ್ಷಣಗಳನ್ನು ಹೊಂದಿರೋದಿಲ್ಲ. ಒಮ್ಮೆ ಗುಜರಾತಿನ ಕಚ್ಚಲ್ಲಿ ಭೂಕಂಪ ಆಗಿತ್ತು, ಸೊ ಅದು ಪದೇ ಪದೇ ರಿಪೀಟ್ ಆಗುತ್ತೆ ಅಂತ ಇಲ್ಲ. ಹಾಗೆ ಅಂಡಮಾನ್ ನಿಕೋಬಾರಲ್ಲಿ ಒಮ್ಮೆ ಅಗ್ನಿ ಸ್ಫೋಟಿಸಿತ್ತು. ಹಾಗೆ ಹಿಮಾಲಯದ ಪರ್ವತದಲ್ಲಿ ಒಂದು ದೊಡ್ಡ ಹಿಮಪಾತ ಆಗಿದ್ದು, ಅಲ್ಲಿ ಸಣ್ಣದಾಗ್ತಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತ ಏನಿಲ್ಲ. ಹಾಗೆ ಎರಡನೇ ಮಹಾಯುದ್ಧ ಸಂಭವಿಸಿದ್ದು. ಅಂದರೆ ಆ ಥರದ್ದು ಪದೇ ಪದೇ ಬರುತ್ತೆ ಅಂತಿಲ್ಲ. ಮತ್ತು ಈಗ ಕೊರೋನಾ ಅಂತ ಒಂದು ಸನ್ನಿವೇಶ ಬಂದಿದೆ. ಈ ಕೊರೋನಾ ಅಂತ ಸನ್ನಿವೇಶವೂ ಸಹ ಅನ್ಪ್ರೆಡಿಕ್ಟೇಬಲ್ಲು. ಬಟ್ ಇದು ಮತ್ತೆ ಪುನಃ ನೆಕ್ಸ್ಟ್ ಇದೇ ಥರದ್ದು ಬರುತ್ತಾ ಅಥವಾ ಇದೇ ಬರುತ್ತಾ ಅದನ್ನು ಊಹೆ ಮಾಡಿ ಸಾಧ್ಯ ಇಲ್ಲ, ಅಥವಾ ರಿಪೀಟ್ ಆಗದೆ ಇರ್ಬೋದು, ಅಥವಾ ಬೇರೆ ರೂಪದಲ್ಲಿ ಬರ್ಬೋದು. ಈ ರೀತಿ ನಾವು ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಹೇಳಿ ಗುರುತಿಸ್ತೇವೆ. ಸೊ ಡಿಕಂಪೋಸಿಷನ್ ಆಫ್ ಟೈಮ್ ಸೀರೀಸ್. ಈ ಡಿಕಂಪೋಸಿಷನ್ ಅಂತ ಹೇಳಿದರೆ ಈ ಒಂದು ಟೈಮ್ ಸೀರೀಸ್ನ ಸಮಯ ಶ್ರೇಣಿ ಅಥವಾ ಕಾಲ ಶ್ರೇಣಿಯ ಈ ಒಂದು ಪ್ರವೃತ್ತಿಯನ್ನು ನಾವು ವಿಘಟಿಸೋದಿದ್ರೆ ಅಡಿಕ್ಟಿವ್ ಮಾಡೆಲ್, ಅದನ್ನು ಸಂಕಲನದ ಮೂಲಕ ನಾವು ವ್ಯಕ್ತಪಡಿಸೋದಿದ್ರೆ YT = TT + ST + CT + IT. ದಟ್ ಮೀನ್ಸ್ Y ಅಂತೂ ಒರಿಜಿನಲ್ ಡೇಟಾವನ್ನು ರಿಪ್ರೆಸೆಂಟ್ ಮಾಡುತ್ತೆ, T ಅನ್ನೋದು ಟ್ರೆಂಡ್ ವ್ಯಾಲ್ಯೂ, ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂವನ್ನು ರಿಪ್ರೆಸೆಂಟ್ ಮಾಡುತ್ತೆ, S ಸೀಸನಲ್ ಫ್ಲಕ್ಚುಯೇಷನ್ಸನ್ನು, C ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸನ್ನು, I ಇರ್ರೆಗ್ಯುಲರ್ ವೇರಿಯೇಷನನ್ನು. ಈ IT-ಯನ್ನು RT ಅಂತ ನಾವು ಬರ್ಕೊಬೋದು, ರ್ಯಾಂಡಮ್ ವೇರಿಯೇಷನ್ಸ್ ಅಂತೇಳಿ ನೀವು ಅಲ್ಲಿ ಹೇಳ್ಕೊಬೇಕಾಗುತ್ತೆ. ಹಾಗೆಯೇ ಡಿಕಂಪೋಸಿಷನ್ ಬೈ ಮಲ್ಟಿಪ್ಲಿಕೇಟಿವ್ ಮಾಡೆಲ್. ಸೊ ಇದನ್ನು ನಾವು ಅದನ್ನು ಗುಣಿಸುವ ಮೂಲಕ YT = TT × ST × CT × IT. ಸೊ ಒನ್ಸ್ ಅಗೇನ್ ನಿಮಗೆ ಅದು ಅರ್ಥ ಅಂತ ಭಾವಿಸ್ತೀನಿ. ಮೆಜರ್ಮೆಂಟ್ ಆಫ್ ಟ್ರೆಂಡ್, ಈ ಪ್ರವೃತ್ತಿಯನ್ನು ಮಾಪನ ಮಾಡೋದಕ್ಕೆ ನಾವು ಹಲವು ಮಾಪಕಗಳನ್ನು ಬಳಸ್ತೇವೆ. ಸೊ ಫಾಲೋಯಿಂಗ್ ಮೆಥಡ್ಸ್ ಆರ್ ಯೂಸ್ಡ್ ಟು ಮೆಜರ್ ಟ್ರೆಂಡ್. ಫಸ್ಟ್ ಒನ್ ಇಸ್ ಗ್ರಾಫಿಕ್ ಮೆಥಡ್ ಆರ್ ಫ್ರೀ ಹ್ಯಾಂಡ್ ಮೆಥಡ್ ಅಂತೇಳಿ. ಎರಡನೇದು ಮೆಥಡ್ ಆಫ್ ಸೆಮಿ ಅವರೇಜಸ್. ಥರ್ಡ್ ಒನ್ ಇಸ್ ಮೆಥಡ್ ಆಫ್ ಕರ್ವ್ ಫಿಟ್ಟಿಂಗ್ ಬೈ ಪ್ರಿನ್ಸಿಪಲ್ಸ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಫೋರ್ತ್ ಒನ್ ಇಸ್ ಮೆಥಡ್ ಆಫ್ ಮೂವಿಂಗ್ ಅವರೇಜ್. ಸೊ ಈ ಒಂದು ವಿಧಾನಗಳನ್ನು ಬಳಸಿ ಟ್ರೆಂಡನ್ನು ಮಾಪನ ಮಾಡೋದನ್ನು ನಾವು ನೋಡಬಹುದಾಗಿದೆ. ಸೊ ಈ ಒಂದು ಪ್ರವೃತ್ತಿಯ ಮಾಪನದ ವಿಚಾರವನ್ನು ಸೊ ವಿ ವಿಲ್ ಹ್ಯಾವ್ ಟು ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಓಕೆ, ಸೊ ಹೆಚ್ಚಿನ ಮಾಹಿತಿಗೆ ಈ ಒಂದು ಸೋರ್ಸ್ಗಳನ್ನು ರೆಫರ್ ಮಾಡಿ ಅಂತ ಹೇಳ್ತೇನೆ. ವಾಚ್ ಮಾಡಿದ್ದಕ್ಕೆ, ಆಲಿಸಿದ್ದಕ್ಕೆ ಥ್ಯಾಂಕ್ ಯು.